ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯೇಶ್ವರಿ. ಆಗ್ತಿಲ್ಲ ಇರೋದಕ್ಕಂತೂ ಆಗ್ತಿಲ್ಲ. ಬಿಸಿಲು ಕಂಡಿಲ್ಲ, ಬಟ್ಟೆ ವಾಸನೆ ಸಹ್ಯವಾಗ್ತಾ ಇಲ್ಲ. ಹೀಗೆ ಜಡ್ಜ್ ಮುಂದೆ ಗಳಗಳನೆಯತ್ತ ಡೈಲಾಗ್ ಶೂರ ದರ್ಶನ್ ವಿಷ ಕುಡಿ ಅಂತ ಗೋಗರ್ದಿದ್ದಾರೆ. ಬಳ್ಳಾರಿ ಶಿಫ್ಟ್ನಿಂದ ಬಚಾವಾಗಿದ್ದು ಕಾಟೇರ ಬಯಸಿದ್ದ ಪರಪ್ಪನ ಅಗ್ರಹಾರದಲ್ಲಿ ಓಡಾಟದ ಅವಕಾಶ ಸಿಕ್ಕಿದೆ. ಕಲ್ಲಿನ ವಿರುದ್ಧ ಕಿಚ್ಚು ಹಾರಿದ ಬಳಿಕ ಇವತ್ತು ಕರೆ ನೀಡಿದ್ದಂಥ ಬಂದ್ ಯಶಸ್ವಿಯಾಯಿತು. ಕಿಂಗ್ ಪಿನ್ ಇರ್ಫಾನ್ ಅರೆಸ್ಟ್ ಆಗಿದ್ದು, ಇತ್ತ 500 ಹಿಂದೂಗಳ ಮೇಲೆ ಎಫ್ಐಆರ್ ಆಗಿದೆ. ಚಲವಣ್ಣ ಕರೆದಂಥ ಶಾಂತಿ ಸಭೆಗೆ ಹಿಂದೂ ಸಂಘಟನೆಗಳು ಬಹಿಷ್ಕಾರ ಹಾಕಿದ್ರೆ ಸಂಘರ್ಷಕ್ಕೆ ಸಂಘ ಕಾರಣ ಅಂತ ತನಿಖೆಗೂ ಮೊದಲೇ ಸಿಎಂ ಬೊಟ್ಟಿಟ್ರು. ಮಲೆನಾಡಿನ ಶಾಂತಿಯ ತೋಟಕ್ಕೆ ಮತ್ತೆ ಕೊಳ್ಳಿ ಇಡುವಂತಹ ಕೃತ್ಯ ನಡೆದಿದೆ. ಭದ್ರಾವತಿಯಲ್ಲಿ ದರಿದ್ರ ಪಾಕ್ ಪರ ಘೋಷಣೆ ಕೇಳಿಸಿದೆ. ಶಾಸಕ ಬಿಕೆ ಸಂಗಮೇಶ್ಗೆ ಮುಸ್ಲಿಂ ಆಗಿ ಹುಟ್ಟುವಂತಹ ಆಸೆ ಚಿಗುರಿದೆ. ಅತ್ತ ಮೈಸೂರಿನಲ್ಲಿ ಬಾನೋ ಮುಷ್ತಾಕ್ ಆಯ್ಕೆಗೆ ಅಪಸ್ವರ ಎತ್ತಿ ಚಾಮುಂಡಿ ಚಲೋ ನಡೆದಿದೆ. ಹಿಮಾಲಯದ ತಪ್ಪಲಿನ ರಾಷ್ಟ್ರ ಅಕ್ಷರಶಃ ರಣಾಂಗಣವಾಗಿದೆ. ನೇಪಾಳದಲ್ಲಿ ಹಿಂಸಾಚಾರ ಕಂಟ್ರೋಲ್ ತಪ್ಪಿದೆ. ಜೆನ್ಸಿ ಕಿಚ್ಚಿಗೆ ತಲೆಬಾಗಿದ ಪ್ರಧಾನಿ ತಮ್ಮ ಜಾಗ ಖಾಲಿ ಮಾಡಿದ್ದಾರೆ. ಅಧ್ಯಕ್ಷ, ಪ್ರಧಾನಿ, ಸಚಿವರಷ್ಟೇ ಅಲ್ಲ, ಸಂಸತ್ಗೂ ಬೆಂಕಿ ಬಿದ್ದಿದೆ. ನೂತನ ಉಪರಾಷ್ಟ್ರಪತಿಯಾಗಿ ತಮಿಳುನಾಡಿನ ರಾಧಾಕೃಷ್ಣನ್ ಆಯ್ಕೆಯಾಗಿದ್ದಾರೆ. 452 ಮತ ಪಡೆದು ಎದುರಾಳಿ ಸುದರ್ಶನ್ ರೆಡ್ಡಿ ವಿರುದ್ಧ 152 ವೋಟ್ಗಳಿಂದ ಗೆಲುವು ಸಾಧಿಸಿದ್ದಾರೆ. ಇನ್ನು ನೂತನ ಉಪರಾಷ್ಟ್ರಪತಿಗೆ ಪ್ರಧಾನಿ ಮೋದಿ ಶುಭ ಕೋರಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.